Hey guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ನೋಡ್ತಿದ್ರೆ ನಾನು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ. ಸೊ ಅಮ್ಮನ ಮನೆಗೆ ಬಂದಿದೆ, ನಿನ್ನೆ ಬಂದೆ, ಬಟ್ ನಿನ್ನೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಧ್ಯಾಹ್ನ ಆಲ್ಮೋಸ್ಟ್ 3:30 ಆಗಿದೆ. ಈಗ ಪಾಪು ಮಲಗಿದ್ಲು, ಸೊ ಹಾಗಾಗಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರೆಗ್ಯುಲರ್ ಆಗಿ ನನಗೆ ಡೈಲಿ ಬ್ಲಾಗ್ ಮಾಡೋಣ ಅಂತ ತುಂಬ ಟ್ರೈ ಮಾಡ್ತೀನಿ, ಬಟ್ ಹಾಗಲ್ಲ. ಅವಳನ್ನ ಹಿಡಿಯೋದು, ಅವಳಿಗೆ ತಿನ್ಸೋದೇ ಈಗ ತುಂಬಾ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಸೊ ತಿಂತಾ ಇಲ್ಲ, ಆಟ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅದರಲ್ಲೂ ಅವಳಿಗೆ ವೆರೈಟೀಸ್ ಬೇಕು, ಒಂದೇ ಐಟಮ್ ಆದ್ರೆ ತಿನ್ನಲ್ಲ ಅವಳು. ಸೊ ಅದೇ ಐಟಮ್ ಒಂದ್ 3 ಜನದ ತಟ್ಟೆಲಿದ್ರೆ ಸೊ ಅವ್ರ ಹತ್ರ ಒಂದೆರಡು ತುತ್ತು, ಇವ್ರ ಹತ್ರ ಒಂದೆರಡು ತುತ್ತು ಹಂಗೆ ತಿಂತಾಳೆ. ಸೊ ಅವಳು ತಿನ್ಸೋ ದೊಡ್ಡ ಟಾಸ್ಕ್ ಅಂತ. ಏನ್ ಕಾಟ ಮಾಡಲ್ಲ ಅವಳು, ಬಟ್ ಆದ್ರೂ ಅವಳ ಮೇಲೆ ಒಂದ್ ಕಣ್ಣು ಇರ್ಲೇಬೇಕು. ಸೊ ಏನ್ ಮಾಡ್ತಿರ್ತಾಳೆ, ಏನು ಎತ್ತ ಅಂತೆಲ್ಲ ನೋಡ್ತಾ ಇರ್ಬೇಕು. ಸೊ ಹಾಗಾಗಿ ನನಗೆ ಡೈಲಿ ಬ್ಲಾಗ್ ಮಾಡೋಣ ಅಂತ ತುಂಬಾ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಸೊ ಈಗ ಮಲಗಿರೋದ್ರಿಂದ ಮಾಡ್ತಾ ಇದ್ದೀನಿ. ನನ್ನ ಹೇರ್ ಕೇರ್ ರುಟೀನಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ನಾನು ಯೂಶಲಿ ಹೇರ್ಗೆ ಅಮ್ಮ ಪ್ರಿಪೇರ್ ಮಾಡ್ತಾರೆ, ಸೊ ಆ ಆಯಿಲ್ನ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ರದ್ದು ಕಂಪ್ಲೀಟ್ ರೆಸಿಪಿನೂ ನಾನು ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಇಷ್ಟು ದಿನ ಅಮ್ಮ ಬಾಣಿತನದ ಅದರಲ್ಲೆಲ್ಲ ಬ್ಯುಸಿ ಇದ್ರು. ಸೊ ಹಂಗಾಗಿ ಅವ್ರಿಗೆ ಯಾವುದೇ ರೀತಿಯ ಅದು ಆಯಿಲಿಂಗ್ ಎಲ್ಲ ಮಾಡಕ್ ಅವ್ರಿಗೆ ಅಷ್ಟು ಟೈಮ್ ಸಿಕ್ಕಿರ್ಲಿಲ್ಲ. ಈಗ ನಾನು ಅಲ್ಲಿಗೆ ಶಿಫ್ಟ್ ಆದ್ಮೇಲೆ ಸೊ ಅಮ್ಮ ಫ್ರೀ ಇದ್ರು, ಹಾಗಾಗಿ ಮಾಡಿದ್ರು. ಹಂಗೂ ಹೇಳಿದ್ದೆ ನಾನು ಬರ್ದಲ್ಲೇ ಮಾಡಬೇಡ ಅಂತ. ಸೊ ಬಟ್ ಫ್ರೀ ಇದೀನಿ, ಮಾಡಿರ್ತೀನಿ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಬೇಕಾದ್ರೆ ವಿಡಿಯೋ ಮಾಡುವಂತೆ ಬಿಡು ಅಂತ ಹೇಳಿದ್ರು. ಅಲ್ಗಿದ್ಲು, ಎದ್ದು ಬಿಟ್ಟಿದ್ದಾಳೆ ವಿಡಿಯೋ ಮಾಡುವಾಗ ಸ್ಟಾರ್ಟ್ ಮಾಡಿದ ತಕ್ಷಣ. ಹಿಂಗೆ ಅವಳದು ಕೋಳಿ ನಿದ್ದೆ, ಸೊ ಸ್ವಲ್ಪ ಹೊತ್ತಿಗೆ ಎದ್ದು ಬಿಡ್ತಾಳೆ. ಅದೆಲ್ಲ ಮುಟ್ಪಾಡ್ ಚುಟ್ಟ. ಸೊ ಅದೇ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿದ್ರು ಮಮ್ಮಿ. ಸೊ ಹಾಗಾಗಿ ನನ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಈ ತರ ಬರುತ್ತೆ ಆಯಿಲ್, ಕಾಣಿಸ್ತಿದ್ಯಾ? ಸ್ವಲ್ಪ ಈ ಆಲಿವ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಅವರು ಪ್ರಿಪೇರ್ ಮಾಡೋ ಆಯಿಲ್. ಸೊ ಈ ತರ 2 ಜಾರ್ ಆಗೋಷ್ಟು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಒಂದು ನೀನ್ ತಗೊಂಡೋಗು, ಒಂದ್ ನಾನು ಇಟ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನು ಕೆಳಗಡೆದ ಅಂಶ ಎಲ್ಲ ಇಲ್ಲಿ ಸೆಟಲ್ ಆಗ್ತಾ ಇರುತ್ತೆ ಇದು. ಸೊ ಮೇಲ್ಗಡೆ ಆಯಿಲ್ ಎಲ್ಲ ತುಂಬಾ ಪ್ಯೂರ್ ಇರುತ್ತೆ. ಸೊ ಅದನ್ನ ತಗೊಂಡು ಅಪ್ಲೈ ಮಾಡ್ಕೋಬಹುದು. ಏನೇನು ಅಂತ ನಾನು ಜಸ್ಟ್ ನಿಮ್ಗೊಂದು ಇಂಗ್ರೀಡಿಯೆಂಟ್ಸ್ ಒಂದು ಇದು ಹಾಕ್ತೀನಿ, ಏನೇನು ಐಟಮ್ಸ್ ನ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಯೂಶಲಿ ಅಲೋವೆರಾ, ದಾಸವಾಳದ ಹೂವು, ದಾಸವಾಳದ ಎಲೆ, ಆಮೇಲೆ ಮೆಂತ್ಯನ ರಾತ್ರಿ ಸೋಪ್ ಮಾಡಿ ಎತ್ತಿಟ್ಟಿರ್ತಾರೆ. ಆಮೇಲೆ ಸಾಂಬಾರ್ ಆನಿಯನ್ಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದು, ಆಮೇಲೆ ಇನ್ನು ತುಂಬಾ ಐಟಮ್ಸ್ ಇದೆ. ಸೊ ನಂಗೆ ನೆನ್ಪು ಬರ್ತಲ್ಲ, ಬಟ್ ನಾನು ಲಿಸ್ಟ್ ಇಲ್ಲಿ ಹಾಕಿರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನಿಮ್ಗೆ ಬೇಕು ಅಂದ್ರೆ ನೀವೊಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಸೊ ನಿಮ್ ರೆಫರೆನ್ಸ್ಗೆ ಏನಿಲ್ಲ, ಇಷ್ಟು ಐಟಮ್ ಎಲ್ಲ ಫ್ರೆಶ್ ಆಗಿರ್ಬೇಕು, ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು. ಸೊ ಇಷ್ಟರಲ್ಲಿ ಮೆಂತ್ಯ ಮಾತ್ರನ ರಾತ್ರಿ ನೆನೆ ಹಿಟ್ಟು ತಗೋಬೇಕು, ಅಂದ್ರೆ ಒಂದು ಓವರ್ ನೈಟ್ ಸೋಕ್ ಆಗಿರ್ಬೇಕು. ಸೊ ಅಷ್ಟನ್ನು ಇದು ಮಾಡ್ಕೊಂಡು ಚೆನ್ನಾಗಿ ಅದು ಕೊಬ್ಬರಿ ಎಣ್ಣೆಗೆ, ಯೂಶಲಿ ನಿಮಗ್ ಬೇಕಿದ್ರೆ ಜಸ್ಟ್ ಕೊಬ್ಬರಿ ಎಣ್ಣೆಗೆ, ಯೂಶಲಿ ನಿಮ್ಗೆ ಜಸ್ಟ್ ಕೊಬ್ಬರಿ ಎಣ್ಣೆಗೆ ಬೇಕು ಅಂದ್ರೆ ಅದೊಂದ್ರ ಜೊತೆನೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ ಅಂದ್ರೆ ಕೊಬ್ಬರಿ ಎಣ್ಣೆ 1 ಲೀಟರ್ ತಗೊಂಡ್ರೆ ಒಂದು 1/4 ಲೀಟರ್ ಆಗೋಷ್ಟು ಹಳ್ಳೆಣ್ಣೆ ತಗೊಂಡು ಇನ್ನೊಂದು 1/4 ಲೀಟರ್ ಆಗೋಷ್ಟು ಬಾದಾಮಿ ಎಣ್ಣೆನ ತಗೋತೀವಿ. ಇಷ್ಟು ಆಯಿಲ್ ಚೆನ್ನಾಗಿ ಕುದಿಯಕ್ಕೆ ಬಂದ್ಮೇಲೆ ಆಮೇಲೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲ ಒಂದು ಕಲರ್ ಚೇಂಜ್ ಆಗೋಷ್ಟು, ಎಲ್ಲಾ ಕಡೆ ನೋಡಿರ್ತೀರ ಯೂಶಲಿ ಹೋಮ್ ಮೇಡ್ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ. ಎಲ್ಲ ಚೆನ್ನಾಗಿ ಕುದ್ ಬಂದ್ಮೇಲೆ ಸೊ ಅದನ್ನ ಸ್ವಲ್ಪ ಭೂ ಹೋಗೋಣ ಅಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತಲ್ಲ, ಇಷ್ಟೇ ಹೇಳ್ತಾ ಇದ್ರು. ಸೊ ಆಮೇಲೆ ಏನೋ ಹೇಳ್ತಾ ಇದ್ನಲ್ಲ, ಸೊ ಇಷ್ಟು ಎಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ಅದನ್ನ ಸ್ವಲ್ಪ ಹೊತ್ತು ಸೆಟ್ಲ್ ಆಗಕ್ ಬಿಟ್ರೆ ಸೊ ಕೆಳಗಡೆ ಅಂಶ ಎಲ್ಲ ಇರುತ್ತೆ, ಅದನ್ನ ಒಂದ್ಸಲ ನೀವು ಸೋಸಿದ್ರೆ ಸೊ ಆಮೇಲೆ ನಿಮ್ಗೆ ನೆಕ್ಸ್ಟ್ ಅದು ಹೋಮ್ ಮೇಡ್ ಏರ್ ಆಯಿಲ್ ಸಿಗತ್ತೆ.
ಸೊ ಅವಳಿಗೆ ತಲೆಗೆ ಎಣ್ಣೆ ಹಾಕಿದೆ, ಈಗ ಹೋಗಿ ಸ್ನಾನ ಮಾಡಿಸ್ಬೇಕು. ಹೇರ್ ಆಯಿಲ್ ಅಷ್ಟೇ ಕಂಪ್ಲೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ ಅವಳು. ಸೊ ಎಲ್ಲ ಸೆಟ್ ಆಗಕ್ಕೆ ಬಿಟ್ಮೇಲೆ ಅದನ್ನ ಸೋಸಿ ಎತ್ತಿಡ್ಕೋಬಹುದು, ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು. ಸೊ ಒಬ್ರಿಗೆಲ್ಲ ಅಂದ್ರೆ ಇದು ಆಲ್ಮೋಸ್ಟ್ 6 months ವರೆಗೂ ಬರುತ್ತೆ. ಬಟ್ ಇಬ್ರು ನಿಮ್ ಹೇರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಹೇರ್ ಆಯಿಲ್ ನ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಂಗಂತೂ ಒಂದು ಆಲ್ಮೋಸ್ಟ್ ನಾನೊಬ್ಳೆ ಇಷ್ಟು ಫುಲ್ ಜಾರ್ ನಂಗೆ ಒಂದು 6 months ಅಂತೂ ಬಂದೇ ಬರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಇದು. ನೀವು ಯಾರಿಗಾದ್ರೂ ನಿಮ್ಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದ್ರೆ ಸೊ ಈ ಇಂಗ್ರೀಡಿಯೆಂಟ್ಸ್ ನೆಲ್ಲ ಈಸಿಲಿ ಎಲ್ಲಾ ನಿಯರ್ ಬೈ ಎಲ್ಲಾ ಕಡೆ ಸಿಗುತ್ತೆ. ಸೊ ಎಲ್ಲ ಐಟಮ್ಸ್ ನ ಹಾಕಿ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ನನ್ನ ಹೇರ್ದು ಸೀಕ್ರೆಟ್ ಅಂತಾನೆ ಹೇಳ್ಬೋದು ಇದು. ಬೇಕಾ? ಸೊ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಈಗ. ಅವಳಿಗಂತೂ ಫುಲ್ ಎಕ್ಸೈಟ್ಮೆಂಟ್ ಬ್ರಷ್ ಮಾಡ್ಬೇಕು ಅಂತಂದ್ರೆ. ಸೊ ತುಂಬಾ ಇಷ್ಟ ಪಡ್ತಾಳೆ. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದ್ದೆ ಅನ್ಸುತ್ತೆ ಆಲ್ರೆಡಿ. ಕೊಡ್ತೀನಿ. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಆಲ್ರೆಡಿ ತೋರಿಸಿದ್ದೆ. ಸೊ ಹೇಗೆ ಬ್ರಷ್ ಮಾಡೋದು, ಯಾವ ರೀತಿ ಬ್ರಷ್ ಈಗ ಕೊಡ್ತೀನಿ. ಅದು ಹೊಟ್ಟೆ ಒಳಗೆ ಬ್ರಷ್ ಮಾಡಿಸ್ಬಿಡ್ಬೇಕೀಗ. ತುಂಬಾ ಖುಷಿ ಪಡ್ತಾಳೆ ಬ್ರಷ್ ಮಾಡೋದು ಅಂತಂದ್ರೆ. ಸೊ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಆಲ್ರೆಡಿ ಹೇಳಿದ್ದೆ ಹೇಗೆ ಬ್ರಷ್ ಮಾಡೋದು, ಯಾವ ರೀತಿ ಬ್ರಷ್ ಗಳನ್ನ ಸೆಲೆಕ್ಟ್ ಮಾಡೋದು ಅಂತೆಲ್ಲ ನಾನು ವಿಡಿಯೋ ಮಾಡಿದೀನಿ. ಬಟ್ ಇವಾಗ ಹೇಗ್ ಮಾಡಿಸ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ತುಂಬಾ ಇಷ್ಟ ಪಡ್ತಾರೆ ಈ ಮಾಡಮ್ಮ. ಸೊ ಪ್ಲೇನ್ ಈ ತರ ಬ್ರಷ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡಿದೀನಿ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಈ ತರ ಹಾಕೊಂಡು ಬ್ರಷ್ ಮಾಡೋದು. ಈ ಮಾಡ ಕೂತ್ಕೋ. ಸೊ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾಡ್ಬೇಕು. ಅವ್ರಿಗೇನಿಲ್ಲ, ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಬ್ರಷಸ್ ಎಲ್ಲ ತುಂಬಾ ಸಾಫ್ಟ್ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಅನ್ಕಂಫರ್ಟಬಲ್ ಆಗಲ್ಲ. ಸೊ ಇವಳೇನು ಸ್ನಾನಕ್ಕೆ ಕರ್ಕೊಂಡ್ ಬರ್ತೀವಿ ಅಂದಾಗ್ಲೇನೆ ಅದು 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 ಅಂತ ಇರ್ತಾಳೆ. ಸೊ ತುಂಬಾ ಇಷ್ಟ ಪಡ್ತಾಳೆ. ಯಾವ್ದು ಚೆನ್ನಾಗಿದ್ಯಾ ಇದು? ಮುಚ್ಚು ಇಲ್ಲಿ ನೋಡಿ, ಚೆನ್ನಾಗಿದ್ಯಾ ಇದು? ಇದು ಚೆನ್ನಾಗಿದ್ಯಾ? ಹಾ ಮಾಡಿ. ಸೊ ಇದರಲ್ಲಿ ನಾರ್ಮಲ್ ಬ್ರಷ್ ಇದೆಯಲ್ಲ, ಸೊ ಅದರಲ್ಲಿ ಹಲ್ಲನ್ನ ಉಜ್ಬಿಟ್ಟು ಈ ಕಡೆ ಇನ್ನೊಂದ್ ಕಡೆಯಲ್ಲಿ ಅವ್ರದ್ದು ನಾರ್ಮಲ್ ಗಮ್ಸ್ ಇದೆಯಲ್ಲ, ಹಲ್ ಬರ್ದೇ ಇರೋ ಜಾಗ, ಸೊ ಅಲ್ಲ ಆ ಕಡೆ ಆಗಿರ್ಬೋದು, ಆಮೇಲೆ ಅವ್ರದ ನಾಲ್ಗೆ ಆಗಿರ್ಬೋದು, ಸೊ ಮೇಲ್ಗಡೆ ಪೋರ್ಷನ್, ಸೊ ಎಲ್ಲಾನು ಆರಾಮಾಗಿ ಅದ್ರಲ್ಲಿ ಕ್ಲೀನ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಅಷ್ಟೇ, ತುಂಬಾ ಏನಿಲ್ಲ, ಒಂದು 2 minutes ಮಾಡಿದ್ರೆ ಸಾಕು. ಸ್ನಾನ ಮಾಡೋಣ ಈಗ. ಕೊಡ್ಲಾ ಇದನ್ನ? ಸೊ ಇದಾದ್ಮೇಲೆ ಅವಳಿಗೆ ಕೊಡ್ಬೇಕು. ಇದನ್ನ ನೀಟಾಗಿ ವಾಶ್ ಮಾಡಿ ಸೊ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಕೊಡ್ತೀನಿ. ಇದನ್ನ ಸ್ವಲ್ಪ ಡ್ರೈ ಆಗಕ್ ಬಿಟ್ಟು ಆಮೇಲೆ ಇದ್ರಲ್ಲಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ. ಇವಳಿಗೆ ಡ್ರೈ ಆಗು ಬಿಡಲ್ಲ, ಎತ್ತೆಸಿತಾಳೆ. ಸೊ ಹಾಗೆ ಇಟ್ಟಿರ್ತೀನಿ. ಆಮೇಲೆ ಅದನ್ನ ಡ್ರೈ ಮಾಡಕ್ ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟೆ ಅಂತ ತಗೋ. ಹಾಗೆ ಎಸಿಬಾರ್ದಮ್ಮ, ತಗೋ ಇಟ್ಕೋ. ಇವತ್ತು ಶಾಂಪೂ ಏನ್ ಹಾಕಲ್ಲ ಅವ್ರಿಗೆ. ಸೊ ಎಣ್ಣೆ ಹಚ್ಚಿದೆ, ಜಸ್ಟ್ ಎಣ್ಣೆ ನೀರ್ ಸ್ನಾನ ಅಷ್ಟೇ. ಸೊ ಇವಳಿಗೆ ಸ್ನಾನ ಎಲ್ಲ ಆಮೇಲೆ ಮತ್ತೆ ಸಿಗ್ತೀನಿ. ಈವ್ನಿಂಗ್ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ತಮ್ಮ, ಪಾಪು, ಸೊ ನಮ್ಮ ಮನೆ ಹತ್ರ ಇರುವಂತ ಈ ಹರಿ ಸೂಪರ್ ಸ್ಯಾಂಡ್ವಿಚ್ ಅನ್ನೋ ಒಂದು ಸ್ಟೋರ್ ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ಐಟಮ್ಸ್ ಇಲ್ಲಿ. ಸೊ ನಾವು ಕೆಲವೊಂದೆಲ್ಲ
ತಗೊಂಡು ತಿಂದ್ವಿ. ನಮ್ಮ ಮಗಳು ಅಂತೂ ಬೈಕಲ್ಲಿ ಹೋಗ್ಬೇಕಾದ್ರೆ ಮಲ್ಕೊಂಡೋಳು. ಸೊ ರಿಟರ್ನ್ ಇನ್ನೇನೆಲ್ಲ ಮುಗಿದು ಇನ್ನೇನು ಬೈಕ್ ಹತ್ತಬೇಕಾರೆ ಇದ್ಲು. ಸೊ ಅಲ್ಲಿವರೆಗೂ ಎದೊಳ್ಳೆ ಇಲ್ಲ ಅವಳು. ಅಷ್ಟು ಕ್ರೌಡಲ್ಲೂ ಫುಲ್ ಡೀಪ್ ಸ್ಲೀಪ್ ಮಾಡ್ತಾ ಇದ್ಲು. ಸೊ ನೀವು ಯಾರಾದ್ರೂ ನಿಯರ್ ಬೈ ಕನಕಪುರ ರೋಡಲ್ಲಿ ಏನಾದ್ರು ಇದ್ರೆ, ಸೊ ಎಂಪೈರ್ ಹೋಟ್ಲು ಆಪೋಸಿಟ್ ಇದೆ ಇದು ಶಾಪು. ಸೊ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್. ನೀವು ಬೇಕಿದ್ರೆ ಟ್ರೈ ಮಾಡಿ. ಸೊ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಈ ವಿಡಿಯೋನ ಅಥವಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.